ಶಕ್ತಿ ಇರುತ್ತಲ್ಲ ಅದು. ಹಾಂ ಹೇಳಿ ಭಟ್ರೆ. ವಂಕೀಪುರಿ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ, ಹಳೇನಗರ, ಭದ್ರಾವತಿ. ಪ್ರಧಾನ ಅರ್ಚಕರು ಲಕ್ಷ್ಮೀ ನರಸಿಂಹ ಶ್ರೀ ರಂಗನಾಥ್ ಶರ್ಮಾ. ಈ ದೇವಸ್ಥಾನ ಪುರಾಣ ಇತಿಹಾಸ ಎರಡಕ್ಕೂ ಸಂಬಂಧಪಟ್ಟದ್ದಾಗಿದೆ. ಇಲ್ಲಿ ಭದ್ರಾ ನದಿ ಪಶ್ಚಿಮ ವಾಹಿನಿ ಅಂದರೆ ಪೂರ್ವ ಪಶ್ಚಿಮದಲ್ಲಿರುತ್ತೆ. ಇಲ್ಲಿ ವಂಕಿ ಮಹರ್ಷಿಗಳಂಥ ಋಷಿಗಳು ಈ ದೇವರನ್ನು ಕುರಿತು ತಪಸ್ಸು ಮಾಡಿದರು. ದೇವರು ಪ್ರತ್ಯಕ್ಷವಾಗಿ ದರ್ಶನ ಕೊಟ್ಟು ಅವರೇ ದೇವರನ್ನು ಪ್ರತಿಷ್ಠೆ ಮಾಡಿದ್ದರಿಂದ ಮೊದಲು ವಂಕೀಪುರ ಅಂತ ಫಸ್ಟ್ ಹೆಸರು. ನಂತರದಲ್ಲಿ ಪಾಳೆಗಾರರೆಲ್ಲ ಆಡ್ತಾ ಇದ್ದರು, ಕಮ್ಮಾರೆಲ್ಲ ಇದ್ದು, ಕುಲಿಮೆಗಳು ಜಾಸ್ತಿ ಇದ್ದು ಆಯುಧಗಳು ತಯಾರು ಮಾಡಿ ಹೊರ ರಾಜ್ಯಕ್ಕೆಲ್ಲ ಕಳಿಸೋರು. ಆಗ ವಂಕೀಪುರ ಹೋಗಿ ಬೆಂಕಿಪುರ ಆಯಿತು. ಜೊತೆಗೆ ದೊಡ್ಡ ಕಾಡು ಬೇರೆ ಇತ್ತು, ಹಾಗಾಗಿ ಬೆಂಕಿಪುರ ಆಯಿತು. ದೇವಸ್ಥಾನದ ಪೂಜೆ ಪುನಸ್ಕಾರಕ್ಕೋಸ್ಕರವಾಗಿ ಲಕ್ಷ್ಮೀಪುರ ದೇವನರಸೀಪುರ ಅಂತ ಲಕ್ಷ್ಮೀಪುರ ಆಯಿತು. ವಿಶ್ವೇಶ್ವರಯ್ಯನವರು ದೇವರ ದರ್ಶನ ಮಾಡಿ ತಪೋಭೂಮಿ ಆಗಿದೆ, ತಪಸ್ಸು ಮಾಡಿರುವಂಥ ಜಾಗ. ಇಲ್ಲಿ ನಾವು ಕಾರ್ಖಾನೆ ಸ್ಥಾಪನೆ ಮಾಡಿದ್ರೆ ಬಡತನಕ್ಕೆ ಉದ್ಯೋಗ ಮತ್ತು ಲಾಭದಾಯಕವಾಗಿರುತ್ತೆ ಅಂತ ಹೇಳ್ಕೊಂಡು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸ್ಥಾಪನೆ ಮಾಡಿ ಆಗ ಭದ್ರಾ ನದಿ ಹರಿಯೋದ್ರಿಂದ ಭದ್ರಾವತಿ ನಾಮ. ಇದು ಶಿವಮೊಗ್ಗ, ತೀರ್ಥಹಳ್ಳಿ ಎಲ್ಲ ರಾಮದೇವರು ಸಂಚಾರ ಮಾಡ್ತಿರುವಂಥ ಸ್ಥಳಗಳು. ಆ ಸಂದರ್ಭಗಳಲ್ಲಿ ರಾಮದೇವರು ಕೂಡ ಬಂದು ಈ ದೇವರ ದರ್ಶನ ಮಾಡೋದಿರುತ್ತೆ ಸ್ಥಳ ಪುರಾಣ. ಈ ದೇವರಿಗೆ ತ್ರಿನೇತ್ರ, ಚಕ್ರ, ಪದ್ಮ, ಗದಾ, ಶಂಖ, ಛತ್ರ ಆಯುಧ. ಅಮ್ಮನವರು ಲಕ್ಷ್ಮೀದೇವಿ, ಎಡಗೈಯಲ್ಲಿ ಅಮೃತ ವರ್ಷ ಹಿಡ್ಕೊಂಡು ಕೂತಿರೋದು ಅಮೃತವಲ್ಲಿ ಇದ್ದ ಮತ್ತೊಂದು ಹೆಸರು. ಸ್ವಾಮಿ ನೇರ ದೃಷ್ಟಿಯಲ್ಲಿ ಅಮ್ಮನವ್ರನ್ನೇ ನೋಡ್ತಾ ಇರೋದು. ಅಮ್ಮನವರು ನಾಚಿಕೆಯಿಂದ ತತ್ತರಿಸ್ಕೊಂಡು ಕೂತಿರುವಂಥದ್ದು. ಇಷ್ಟು ದೊಡ್ಡ ಪುರಾತನವಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು ನಮ್ಮ ಇಡೀ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲ ಅಂತ ಹೇಳ್ತಾರೆ. ನಂತರದಲ್ಲಿ ಹೊಯ್ಸಳರ ಕಾಲದಲ್ಲಿ ವಿಷ್ಣುವರ್ಧನನ ಮೊಮ್ಮಗ ವೀರ ನರಸಿಂಹ ಅಂತ, ಅವನ ಕಾಲ ಜಕಣಾಚಾರಿ ಮಗ ನಕಣಾಚಾರಿ, ಪುರುಷೋತ್ತಮ, ಗೋಪಾಲಕೃಷ್ಣ, ಗಣಪತಿ, ಶಾರದೆ ಈ 4 ವಿಗ್ರಹಗಳನ್ನೆಲ್ಲ ಕೆತ್ತಿ ಜೀರ್ಣೋದ್ಧಾರ ಮಾಡಿ. ಇದು ಮತ್ತೆ ಇಲ್ಲಿ ಈ ಅಶ್ವಮೇಧ ಯಾಗವನ್ನು ಮಾಡುವಂಥ ಪಾಂಡವರು ಕುದುರೆಯನ್ನು ಹೊಡ್ಕೊಂಡು ಭೀಮಸೇನೆಯ ಊರಿಗೆ ಬಂದಿದ್ದ ಅಂತ. ಮತ್ತು ಮಾರ್ಕಾಂಡೇಯ ಋಷಿ ಬಂದು ಹೋಗಿದ್ದಾರೆ. ಇಷ್ಟು ಇತಿಹಾಸ ಇದೆ. ನಂತರದಲ್ಲಿ ಈ ಇಲ್ಲಿರ್ತಕ್ಕಂಥ ಒಳಗಡೆ ಇರತಕ್ಕಂತಹ ವಿಗ್ರಹಗಳೆಲ್ಲ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಕಡೆ ಪುರುಷೋತ್ತಮ ದೇವರು, ಅಧಿಕ ಮಾಸಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥ ದೇವರು. ಇಲ್ಲಿ ಬಿಟ್ಟರೆ ತಮಿಳುನಾಡು ತಂಜಾವೂರು ಸೀರ್ಗಾಳಿ ಇರ್ತದೆ, ಎರಡೇ ಕಡೆ ಇರ್ತಕ್ಕಂಥದ್ದು. ಈ ದೇವರಿಗೆ ನವರಾತ್ರ ದುರ್ಗಾಶ್ಮಿ ಲೋಕನಾಯಕಿ ಅಂತ ನಾವು ಅಯ್ಯಂಗಾರ್ಸ್ ಎಲ್ಲ ಯಾವ ಥರ ಸೀರೆ ಉಡಿಸಿರ್ತಾರೋ ಆ ಥರ ಸೀರೆ ಉಡಿಸಿರ್ತೀವಿ, ಅಲಂಕಾರ ಮಾಡಿರ್ತೀವಿ. ವಿಜಯದಶಮಿಲಿ ರಾಜನ ಅಲಂಕಾರ ಮಾಡ್ತೀವಿ. ವೈಕುಂಠ ಏಕಾದಶಿ ಶ್ರೀನಿವಾಸ. ಇಲ್ಲಿ ಸ್ವರ್ಗದ ಬಾಗಿಲಿಲ್ಲ, ಅಲ್ಲಿ ಆ ಗೋಪುರನ ಇಲ್ಲಿ ಫ್ರಂಟಿಗೆ ನಿಲ್ಲಿಸಿ ಅದಕ್ಕೆ 7 ಬಾಗಿಲು ಸೆಟ್ ಮಾಡಿ ಫಿಲಮ್ನಲ್ಲಿ ಹೇಗೆ ಬಾಗಿಲು ತೆಗಿತಾರೋ ಅದೇ ಥರ ತೆಗಿತಾರೆ. ಎಲ್ಲ ಕಡೆನೂ ವೈಕುಂಠ ಏಕಾದಶಿ ಮಾಡ್ತಾರೆ. ಈ ಥರ ಮಾತ್ರ ಇಡೀ ಕರ್ನಾಟಕದ ಎಲ್ಲೂ ಮಾಡಿದ್ದಾರೆ. ವೈಕುಂಠದಲ್ಲಿ ವಿಶೇಷವಾದಂಥ ಒಂದು ಪೂಜೆ ಮತ್ತು ಹೌದು ಪುನಸ್ಕಾರ. 4 ಗಂಟೆ ಕ್ಯೂ ಶುರು ಆದರೆ ರಾತ್ರಿ 1 ಗಂಟೆ ಸೇತುವೆ ತನಕ ಕ್ಯೂ ಇರುತ್ತೆ. 15-25 ಸಾವಿರ ಜನ ಭಕ್ತಾದಿಗಳು ವೀಕ್ಷಣೆ ಮಾಡ್ತಾರೆ. ಹೋದ ವರ್ಷ 60,000 ಜನ ವೀಕ್ಷಣೆ ಮಾಡಿದ್ದಾರೆ. ಬೆಳಗ್ಗೆ 5 ಗಂಟೆ ಶುರು ಆಗಿದ್ದು ಕ್ಯೂ, ರಾತ್ರಿ 1:30 ತನಕ ಕ್ಯೂ ಇತ್ತು. ಕರ್ನಾಟಕದಲ್ಲಿ ಬೇಕಾದಷ್ಟು ಹೊಯ್ಸಳ ದೇವಸ್ಥಾನಗಳಿದೆ. ಒಂದೊಂದು ಊರಲ್ಲೂ ಒಂದೊಂದು ವಿಶೇಷ. ಈ ದೇವಸ್ಥಾನ ನಕ್ಷತ್ರಾಕೃತಿಯಾಗಿದೆ. ಹಿಂದ್ಗಡೆ ಕೆಳಗಡೆ ಆನೆಗಳಿದೆ, ಅಂದರೆ ಆನೆಗಳ ಮೇಲೆ ದೇವಸ್ಥಾನ ಹೆಚ್ಚಿದೆ, ಭಾವನೆಯಲ್ಲಿ ಕೆತ್ತಿದ್ದಾರೆ. ಮತ್ತು ಕೆಳಗಡೆ ಸಣ್ಣ 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 ವಿಗ್ರಹಗಳಿದೆ. ಮೇಲಿಂದ ಸಣ್ಣ 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 ಗೋಪುರ ಇದೆ, ರಾಜಗೋಪುರ ಅಂತ ಕರೀತಾರೆ. ಸಾಮಾನ್ಯವಾಗಿ ಹಳೆಯ ದೇವಸ್ಥಾನ ಅಂದರೆ ಮುಂಭಾಗದಲ್ಲಿ ಇರಬೇಕು, ಈ ದೇವಸ್ಥಾನಕ್ಕೆ ಮಾಡಿಲ್ಲ. ನಮ್ಮ ದೇಶದಲ್ಲಿ ಎಷ್ಟು ಜನ ರಾಜರು ಆಳ್ತಾ ಇದ್ದಾರೆ, ಯಾವ್ಯಾವ ರಾಜರ ಕಾಲದಲ್ಲಿ ಯಾವ್ಯಾವ ಶೈಲಿ ರಾಜಗೋಪುರ ಇರಬೇಕು ಅಂತ ಈ ಊರಲ್ಲಿ ಮಾತ್ರ ನೋಡೋದು. ಇಡೀ ಕರ್ನಾಟಕದಲ್ಲಿ ಬೇಕಾದಷ್ಟು ಹೊಯ್ಸಳ ದೇವಸ್ಥಾನಗಳಿಲ್ಲ, ಅಷ್ಟು ವಿಗ್ರಹಗಳಿಲ್ಲ. ಮತ್ತು ಇದು ಕಾರಣ ಗೊತ್ತಿಲ್ಲ, ಅಪೂರ್ಣವಾಗಿದೆ. ಒಂದು ಏನು ಕಾರಣದಿಂದ ತೊಂದರೆ ಆಗಿದೆಯೋ ಏನಾಗಿದೆಯೋ ಗೊತ್ತಿಲ್ಲ, ಪೂರ್ಣ ವಿಗ್ರಹಗಳು ಗೊತ್ತಿಲ್ಲ. ಮತ್ತು ಅಪೂರ್ಣವಾಗಿ ವಿಗ್ರಹಗಳು ಆಗಿರ್ತಕ್ಕಂಥದ್ದು. ಮತ್ತು ಬೇರೆ ಬಂದಂಥವ್ರು ಕೂಡ ಅದನ್ನು ಹಾಳು ಮಾಡಿರ್ತಕ್ಕಂಥದ್ದಿದೆ. ಈಗ 108 ದೇವಸ್ಥಾನಗಳನ್ನು ಕಟ್ಬೋದು, ಇಂಥ ದೇವಸ್ಥಾನಗಳನ್ನ ರಕ್ಷಣೆ ಮಾಡತಕ್ಕಂಥದ್ದು ಭಾಳನೇ ಕಷ್ಟ ಆಗುತ್ತೆ. ಇಲ್ಲಿ ಗೋಪಾಲಕೃಷ್ಣ ವಿಗ್ರಹರು ನಮ್ಮ ದಕ್ಷಿಣ ಭಾರತದ ಹಿಮೋದ್ ಗೋಪಾಲಕೃಷ್ಣ ಅಂತಿದೆ. ಅನೇಕ ಕಡೆಗಳಲ್ಲಿ ಗೋಪಾಲಕೃಷ್ಣ ವಿಗ್ರಹ ಇನ್ನೂ ದೊಡ್ಡದಾಗಿದೆ. ಇದು ಭಾಳ ಚೆನ್ನಾಗಿದೆ ಇರ್ತಕ್ಕಂಥದ್ದು. ಗೋಪಾಲಕರು ಒಂದು ಕಡೆ ಇದ್ದಾರೆ, ಕೈ ಮುಕ್ಕೊಂಡಿದ್ದಾರೆ, ಕೋಲು ಹಿಡ್ಕೊಂಡಿದ್ದಾರೆ, ಶಿಸ್ತಲ್ಲಿ ಕೈ ಇಟ್ಕೊಂಡು ಧ್ಯಾನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಗೋಪಿಕ ಆಗ್ತಿದೆ. 2 ಕಡೆನೂ ಹಸುಗಳಿದೆ. ಒಂದು ಕಡೆ ಹಸುಗಳು ತಲೆ ಎತ್ಕೊಂಡು ಮೇವನ ಮೈ ಮತ್ತು ಕೊಳನಾದಿಗೆ ಮಾರೋಗಿರೋಕ್ಕೆ ಎತ್ತಿದ್ದಾರೆ. ರುಕ್ಮಿಣಿ ಸತ್ಯಭಾಮ ಇದ್ದಾರೆ. ಗೋಕುಲಾಷ್ಟಮಿ ಸಮಯದಲ್ಲಿ ಒಂದೊಂದು ದಿವಸಕ್ಕೆ ಒಂದೊಂದು ಅಲಂಕಾರಗಳು ಮಾಡ್ತೀವಿ. ಈ ಪಕ್ಕದಲ್ಲಿ ಇನ್ನೊಂದು ಕಡೆ ಬೆಣ್ಣೆ ವಿನಾಯಕ ಅಂತ, ಎಲ್ಲ ಊರು ಗಣಪತಿಗೆ ಬೆಣ್ಣೆಯಿಂದ ಪೂರ್ಣ ಅಲಂಕಾರಗಳು ಮಾಡ್ತಾರೆ. ಇಲ್ಲಿ ಹರಕೆಗಳು ಮಾಡ್ಕೊಂಡು ಅವ್ರ ಕೆಲಸ ಆಯಿತು ಅಂದರೆ 1 kg 2 kg ಹೊಕ್ಕಳಿ ಸಮರ್ಪಣೆ ಮಾಡ್ತಾರೆ.
ಮತ್ತು ಈ ಗಣಪತಿ ಅಂಕುಶ ಪದ್ಮ ಇದೆ, ಹಾಂ ಅಂದರೆ ವಿದ್ಯೆ ಮತ್ತು ಸಂಪತ್ತು ಎರಡು ಕೊಡ್ತಾನೆ ಅಂತ. ಇದರ ಪಕ್ಕದಲ್ಲಿ ಶಾದಮ್ನವರು, ಜಪಮಣಿ ಅಂಕುಶ ಪಾಶ ಪುಸ್ತಕ ಇಟ್ಕೊಂಡು ಶಾದಮ್ನವರು ಶೃಂಗೇರಿಯಲ್ಲಿ ಹೀಗೆ ಇರಿಂದ ನಾವು ಶೃಂಗೇರಿ ಶಾಲೆ ಅಂತ ಕರಿತೀವಿ. ಇಲ್ಲಿ ಹಸ್ತದಲ್ಲಿ ನೋಡ್ಬೋದು, ಶೃಂಗೇರಿಯಲ್ಲಿ ಭಾಳ ಡಿಸ್ಟೆನ್ಸ್ ಇಲ್ಲಿ ನೋಡಬೇಕಾಗುತ್ತೆ. ಇಲ್ಲಿ ಒಂದು ಅಶ್ವತ್ಥ ವೃಕ್ಷ ಇದೆ, ಅದು 1000 ವರ್ಷಕ್ಕಿಂತಲೂ ಹಳೆಯ ವೃಕ್ಷ. ಈ ದೇವಸ್ಥಾನ ಏರ್ ಕೋಲ್ಡ್ ಆ್ಯಂಡ್ ಏರ್ ಕಂಡೈನಿಂಗ್ ಕಟ್ಟೆ. ಇದು ಕೋರ್ಟ್ನಲ್ಲಿ ಜಡ್ಜಸ್ ಏನು ತೀರ್ಮಾನ ಕೊಡ್ತಿದ್ರು, ಹಿಂದೆ ರಾಜರು ದೇವಸ್ಥಾನದಲ್ಲಿ ಕೂತ್ಕೊಂಡು ಜನಗಳಿಗೆ ತೀರ್ಮಾನ ಕೊಡ್ತಿದ್ದಂತೆ. ಒಳಗಡೆ ಒಂದು ಶಾಸನ ಬರೆದಿದ್ದಾರೆ. ಅಂದರೆ ದೇವಸ್ಥಾನದ ಇರ್ತಕ್ಕಂಥ ಕೆಲವು ಜಮೀನುಗಳಿದೆ, ಇದನ್ನು ಯಾವುದೇ ಕಾರಣಕ್ಕೆ ಮಾರಿದ್ದಾದರೆ ಲಕ್ಷ್ಮೀ ನರಸಿಂಹದೇವರ ಆಣೆ, ವೀರ ನರಸಿಂಹನ ಆಣೆ ಅಂತ ಆರ್ಯಪನ ಮಾಡಬಾರ್ದು. ಅಂದರೆ ಬೇಸಿಗೆಗಾಲದಲ್ಲಿ ತಣ್ಣಗಿರುತ್ತೆ, ಮಳೆಗಾಲ ಚಳಿಗಾಲದಲ್ಲಿ ಬೆಚ್ಚಗಿರುತ್ತೆ. ಇದು ಸ್ಟೇಟ್ ಆರ್ಕಿಯಾಲಜಿಕಲು ಮತ್ತು ಮತ್ತು ಎಂಡಾಮೆಂಟ್ ಎರಡಕ್ಕೂ ಸಂಬಂಧಪಟ್ಟಿರ್ತದ್ದು. ನಾವು ವಂಶ ಪಾರಂಪರ್ಯವಾಗಿ ಇಲ್ಲಿ ಪೂಜೆ ಮಾಡ್ತಾರೆ. ಸುಮಾರು 95 ವರ್ಷದ ನಮ್ಮ ತಂದೆಯವರೇ ಒಂದು 50 ವರ್ಷ ಪೂಜೆ ಮಾಡಿದ್ದಾರೆ. ಇಲ್ಲಿ 1 ಕೋಟಿ ವಿಷ್ಣು ಸಹಸ್ರನಾಮ ಪಾರಾಯಣ ಆಗಿದೆ. 92ರಿಂದ ವಿಷ್ಣು ಸಹಸ್ರನಾಮ ಪಾರಾಯಣ ಆಲ್ ಕ್ಯಾಸ್ಟು ಎಲ್ಲ ಕ್ಯಾಸ್ಟ್ನವರು ಬಂದು ಪಾರಾಯಣ ಮಾಡ್ತಾರೆ. ಇವತ್ತಿಗೂ ಕೂಡ ಸಂಜೆ ಹೊತ್ತು ನಡೆಯುತ್ತೆ. ಧರ್ಮಾತರು ಸುಮಾರು 100 ಜನ ಬೆಳಗ್ಗೆ ಹೊತ್ತು ಇಲ್ಲೇ ಇರ್ತಾರೆ. ಇದು ಕುಜದೋಷ, ಶನಿದೋಷ, ರಾಹುಕೇತು, ಸಂಧಿಕಾಲ ದೋಷ 4 ಗ್ರಹಗಳಿಗೆ ಮಕ್ಕಳ ಮುಖ್ಯ. ಕುಜದೋಷಕ್ಕಂತೆ ಭಾಳ ಮುಖ್ಯ. ಕುಜದೋಷದಲ್ಲಿ ಬೇಗ ಮದುವೆ ಆಗಲ್ಲ, ಮದುವೆ ಆದರೆ ಸಂಸಾರ ನೆಟ್ಟಿಲ್ಲ, ಸಂಸಾರ ನೆಟ್ಟು ಸಂತಾನ ಆಗಲ್ಲ. ಅದರಿಂದ ಕುಜದೋಷ ಇರ್ತಕ್ಕಂಥ ನರಸಿಂಹನ ಹತ್ರನೇ ಪರಿಹಾರ ಮಾಡ್ಕೋಬೇಕು ಅಂತ ಹೇಳ್ತಾನೆ. ಶನಿಮಾತ್ಮನಿಗೂ ಅವನಿಗೂ ವಾದಿವಿದಾಗ ಆಗಿ ನಿನ್ನ ಹತ್ರ ಯಾರು ಬರ್ತಾರೆ ನೀನೇ ಪರಿಹಾರ ಮಾಡು, ನನ್ನ ಹತ್ರ ಕಳಿಸ್ಬೇಡ. ಅಂದರೆ ಈ ದೇವರಿಗೆ ಮಂಗಳವಾರ ಮತ್ತು ಶನಿವಾರ 2 ವಾರ. ನಂತರದಲ್ಲಿ ರಾಹು ಕೇತು ನರಸಿಂಹ ಮನುಷ್ಯ ರೂಪ ಮೃಗ ರೂಪ ಆದ್ದರಿಂದ ಅವನು ಅವನಿಗೆ 4 ಗ್ರಹಗಳಿಗೆ ಭಾಳ ಮುಖ್ಯ ಆಗ್ತದೆ. ಅದು ವೈಶಾಖ ಶುದ್ಧ ಬುದ್ಧ ಪೂರ್ಣಿಮೆ ಇಲ್ಲಿ ರಥೋತ್ಸವ ಆಗುತ್ತೆ. ಅಂದರೆ ಮೇ ತಿಂಗಳಲ್ಲಿ, ಮುಂದಿನ ತಿಂಗಳು 11ನೇ ತಾರೀಕು ನರಸಿಂಹ ಜಯಂತಿ, ರಾತ್ರಿ ಕಲ್ಯಾಣೋತ್ಸವ ಎಲ್ಲ ಇರುತ್ತೆ. ಭಾಳ ಚೆನ್ನಾಗಿರುತ್ತೆ, ಸಾವಿರಾರು ಜನ ಸೇರ್ತಾರೆ. ಮಾರದಿವಸ ರಥೋತ್ಸವ ಇರುತ್ತೆ, ಒಂದು 5-6 ದಿವಸಗಳ ಕಾಲ ಇರುತ್ತೆ. ಇದು ದೇವರಿಗೆ ಭಾಳ ಸ್ವಾತಿ ನಕ್ಷತ್ರ ಭಾಳ ಮುಖ್ಯವಾಗಿತ್ತು. ಅವತ್ತು ವಿಶೇಷವಾದಂಥ ಅಲಂಕಾರ. ಅಮೇರಿಕನ್ ಡೈಮೆಂಡ್ಸ್ನಲ್ಲಿ ನಮ್ಮ ಕುಟುಂಬದವರ ತಮ್ಮ ತಂದೆ ತಾಯಿದ್ರು ಮೊಮ್ಮಕ್ಕಳು ಮಾಡಿಸಿದ್ದಾರೆ. ಅವತ್ತು ವಾರದಲ್ಲಿ ತಿಂಗಳಲ್ಲಿ 1 ದಿವಸ ಧರಿಸ್ತೀವಿ, ಅದನ್ನು ಮಾತ್ರ ನೋಡ್ಬೋದು. ಇಲ್ಲಿಗೆ ಅನೇಕ ಭಕ್ತರು, ಹೊರ ಭಕ್ತರುಗಳಿದ್ದಾರೆ. ಈಗ ಕೆಲವೇ ದಿವಸದಲ್ಲಿ ಒಂದು 20-25 ಸರಿ ಯಾರು ಯೂಟ್ಯೂಬ್ನವರು ಅದನ್ನು ಇದೇ ರೀತಿ ರೆಕಾರ್ಡ್ ಮಾಡ್ಕೊಂಡು ಹೋಗಿ ಪ್ರಚಾರ ಮಾಡಿದ್ರಿಂದ ಮಹಾರಾಷ್ಟ್ರ, ಬಾಂಬೆ ಆ ಕಡೆಯಿಂದ ತುಂಬ ಜನ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದು ಭಾಳ ವಿಶೇಷವಾಗಿ ಎಲ್ಲ ಇದು ರಿಪೇರಿ ಆಗಬೇಕು. ಸುಮಾರು ಈ 6 ವರ್ಷದಿಂದ ಇದಂದರೆ ಮಳೆಗಾಲದಲ್ಲಿ ಪೂರ್ತಿ ಸೋರುತ್ತೆ. ಮತ್ತು ಹೊರಗಡೆ ಎಲ್ಲ ಭಾಳ ವರ್ಷದಲ್ಲ, ಈಗೆಲ್ಲ ಸಿಮೆಂಟ್ ಎಲ್ಲ ಪ್ಯಾಕ್ ಮಾಡ್ತಿದ್ರು. ಆಗೆಲ್ಲ ಗೇಡಿ ಮಟ್ಟು ಅದರಲ್ಲಿ ಹಾಕಿ ಮಾಡ್ತಿದ್ರು. ಈ ಎಲ್ಲ ಇರುವೆ ಇಡಿ ಎಲ್ಲ ಕೊರೆದು ಅದೆಲ್ಲ ಹೊಂದ್ಬಿಟ್ಟಿದೆ, ಅದೆಲ್ಲ ಜರುಗ್ತಾ ಇದೆ. ಆವಾಗ 2.5 ಕೋಟಿ ಆಗಿತ್ತು, ಈಗ ಎಸ್ಟಿಮೇಟ್ ಮಾಡಿದ್ರೆ 6.5 ಕೋಟಿ ಆಗಿದೆ. ಇದು ಎಲ್ಲರೂ ಮನಸ್ಸು ಮಾಡಿ ಸರ್ಕಾರಗಳು ಅದಕ್ಕೆ ಡೊನೇಟ್ ಮಾಡಿ ಅಥವಾ ಅನುದಾನ ಕೊಟ್ಟರೆ ಬೇಗ ಕೆಲಸ ಆಗುತ್ತೆ. ಪೂರ್ತಿ ಬಿದ್ದು ಹೋದ್ಮೇಲೆ ಏನು ಮಾಡ್ತಾಗಲ್ಲ. ಮತ್ತು ಇಲ್ಲಿ ಅಮೃತಾಪುರ ಅಂತಿದೆ, ಅದು ಇದು ಎರಡು ಸೇಮ್ ಟೈಮ್ನಲ್ಲೇ ಕೆತ್ತಿರ್ತಕ್ಕಂಥದ್ದು. ಅದು ಒಳ್ಳೆ ಕಲ್ಲಿಂದ ಕೂಡಿರೋಂಥದ್ದು. ಇಲ್ಲಿ ಹೊರಗಡೆ ಅದಕ್ಕೆ ಒಳ್ಳೆ ಕಲ್ಲುಗಳು ಸಿಕ್ಕಿಲ್ಲ. ಒಳಗಡೆ ಎಲ್ಲ ವಿಗ್ರಹಗಳು ಭಾಳ ಚೆನ್ನಾಗಿದೆ, ಹೊರಗಡೆ ಕಲ್ಲು ಇದೆಲ್ಲ ಚೆನ್ನಾಗಿದೆ. ಬಟ್ ಹೊರಗಡೆ ಈಗ ಮಾತ್ರ ಇದನ್ನು ಕೆಲಸ ಮಾಡ್ತಕ್ಕಂಥವ್ರು ಬಹಳ ಎಚ್ಚರಿಕೆಯಿಂದ ಮಾಡಬೇಕು. ಅದರಿಂದ ಅಷ್ಟು ಮುಖ್ಯವಾಗಿರ್ತಕ್ಕಂಥದ್ದು ವಿಶೇಷ. ಶ್ರಾವಣ ಮಾಸ, ಕಾರ್ತಿಕ ಮಾಸ, ಧರ್ಮ ಮಾಸ ಇಲ್ಲಿ ಭಕ್ತಾದಿಗಳು ವಿಶೇಷವಾಗಿ ಎಲ್ಲ ಕಾರ್ಯಗಳಲ್ಲಿ ಭಾಗವಹಿಸಿ ಮಾಡ್ತಾರೆ. ಮುಂದಿನ ಅಧಿಕಾರಿಗಳು ಎಲ್ಲರೂ ಕೂಡ ಸೆಂಟ್ರಲ್ ಅನೇಕ ಮಂತ್ರಿಗಳು, ಸಾಹಿತಿಗಳು ಎಲ್ಲರೂ ಈ ದೇವಸ್ಥಾನಕ್ಕೆ ಭೈರಪ್ಪ ಇಂಥವರೆಲ್ಲ ಬಂದು ದರ್ಶನ ಮಾಡಿ ಭಾಳ ಹಿಂದಿಗಳು ಬಂದು ಹೋಗಿದ್ದಾರೆ. ಅದು ಎಲ್ಲರಿಗೂ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಪ್ರತಿಯೊಬ್ಬರು ದರ್ಶನ ಮಾಡಿ ಮನುಷ್ಯನ ದೇವರಿಗಿಂತ ದೊಡ್ಡದಿಲ್ಲ. ಎಲ್ಲದಕ್ಕಿಂತ ಮುಂಚೆ ನಾವು ದೇವರು ಮುಖ್ಯ. ದೇವರನ್ನು ನಂಬಬೇಕು, ದೇವರಿಗೆ ಹೆದರಬೇಕು. ಭಕ್ತ ಯಾರಿಗೂ ಹೆದರಬೇಕಾಗಿಲ್ಲ. ಪ್ರಾಮಾಣಿಕವಾಗಿ ಕೆಲಸಗಳನ್ನು ಮಾಡಬೇಕು. ಕೆಲಸಗಳನ್ನು ಮಾಡಿದ್ರೆ ದೈವಾನುಗ್ರಹವೂ ಇರುತ್ತೆ, ನಮಗೂ ಕೂಡ ಕೆಲಸಗಳು ಸುಭಿಕ್ಷವಾಗುತ್ತೆ. ಕಲ್ಯಾಣೋತ್ಸವ ಇವೆಲ್ಲ ಎಲ್ಲ ನಡೆಯುತ್ತಾ ಆಗಿದ್ದಾಗಿ ಭಕ್ತಾದಿಗಳೆಲ್ಲ ಮಾಡ್ತಾ ಇರ್ತಾರೆ. ಇದೇ ರೀತಿ ಸೇವೆಗಳ ಭಕ್ತಾದಿಗಳು ನಿಲ್ಲಿಸ್ಕೊಂಡು ಹೆಚ್ಚು ಸಂಖ್ಯೆ ಬದುಕಾಗಿದೆ. ಈಗಿನ ಭಕ್ತಿ ಇಲ್ಲ ಅಂತಾರೆ. ಈಗಿನ ದೇವಸ್ಥಾನದಲ್ಲಿ ಎಲ್ಲರೂ ಭಕ್ತರಿಗೆ ಹೆದರಿಕೆ ಆಗಿಬಿಟ್ಟಿದೆ. ಹಾಗಾಗಿ ಎಲ್ಲ ದೇವಸ್ಥಾನಗಳಲ್ಲೂ ದೇವರು ಭಕ್ತಾದಿಗಳು ಬಂದು ಹೋಗ್ತಾನೆ ಇರ್ತಾರೆ. ಜಾಸ್ತಿ ಬರ್ತಾರೆ, ಕೆಳಗಡೆ ಇರಲ್ಲ. ಪ್ರಯತ್ನ ಪಡಬೇಕು. ಈ ದೇವಸ್ಥಾನ ಜೀರ್ಣೋದ್ಧಾರ ಎಲ್ಲರಿಗೂ ಬೇಕು. ಊರಿನವರ ಸಾರ್ವಜನಿಕವಾಗಿಯೂ ಸರ್ಕಾರದ ಒಂದು ಅನುದಾನದ ಮೂಲಕನೂ ಈ ದೇವಸ್ಥಾನ ಒಂದು ಜೀರ್ಣೋದ್ಧಾರ ಆಗಬೇಕು. ಇದು ನಮ್ಮ ಪುರೋಹಿತರ ಒಂದು ಕೋರಿಕೆ. ತುಂಬ ಚೆನ್ನಾಗಿ ಮಾಹಿತಿ ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಭಟ್ರೆ. ನಿಮ್ಮ ಹೆಸರು ಮತ್ತೆ ಇನ್ನೊಂದು ಬಾರಿ ನಿಮ್ಮ ಹೆಸರು ಮತ್ತೆ ನಿಮ್ಮ ತಂದೆ ಹೆಸರನ್ನ ಒಂದ್ಸತಿ ನೀವು
ನಾವು 95 ವರ್ಷ ನಮ್ಮ ತಂದೆ ನಮ್ಮ ತಾತ ಪರಾಂಕುಶಾಚಾರ್ಯ ಅಂತ ಅಲ್ಲಿಂದ ಮೇಲ್ಕೋಟೆಗೆ ಬಂದು ಮೇಲ್ಕೋಟೆದು ಇಲ್ಲಿ ಬಂದು ನಿರಂತರ ಪೂಜೆ ಮಾಡ್ತಾಯಿದ್ರು. ಆಮೇಲೆ ನಮ್ಮ ತಂದೆಯವರು ಸಂಪತ್ ಕುಮಾರಾಚಾರ್ಯರು, ನಾನು ರಂಗನಾಥ ಶರ್ಮ. ನಾನು ಮೈಸೂರು ಸಂಸ್ಕೃತ ಪಾಠಶಾಲೆ ಪಾಂಚರಾತರಗಮ ವಿಶಿಷ್ಟಾದ್ವೈತ ವೇದಾಂತ ವಿದ್ವತ್ ಮಾಡಿ ಸಂಸ್ಕೃತ ಟೀಚರಾಗಿ ಕೆಲಸ ಮಾಡಿ 20 ವರ್ಷಗಳ ಕೆಲಸ ಮಾಡಿ ಸೇವೆ ಮಾಡಿದೆ. ಅನಂತರ ಇಲ್ಲಿ ಬಂದಾದಿಗಳು ಭಕ್ತಾದಿಗಳು ಸಹಸ್ರನಾಮ ಅದು ಇದು ಹೇಳ್ಕೊಂಡು ಆ ರೀತಿ ಈಗಿನ ಒಂದು ಪರಿಸ್ಥಿತಿಗೆ ಭಕ್ತರಿಗೆ ಏನು ಬೇಕಾಗಿರ್ತಕ್ಕಂಥದ್ದು ಕೋರಿಕೆಗಳು ಅದನ್ನು ಮಾಡ್ಕೊಂಡು ಹೋಗ್ತಾಯಿದ್ವಿ. ಇವಾಗೆಲ್ಲ ಬಾವಿ ಎಲ್ಲ ಹತ್ತಿರ ಇತ್ತು. ನಮ್ಮ ತಾತನ ಕಾಲದಲ್ಲಿ ಪ್ರತಿನಿತ್ಯ ಹೊಳೆಯಿಂದ ನೀರು ತರ್ತಾಯಿದ್ದು ದೇವರಿಗೆ ಪೂಜೆಗಾಗಲಿ ಅಭಿಷೇಕಕ್ಕಾಗಲಿ. ಆದರೆ ಆ ಕಾಲ ಎಷ್ಟು ಎಚ್ಚರಿಕೆ ಇತ್ತು ಅಂತಲೇ ಹೇಳ್ದೆ. ದೇವರಿಗೆ ಬರ್ತಾಯಿದ್ರೆ ಬೇರೆ ಯಾರೂ ಅಡ್ಡ ಬರ್ತಿರಲಿಲ್ಲ ಅಂತ ಅಷ್ಟು ಹೆದರಿಕೆ ಇಂದ ಸೇವೆ ಮಾಡ್ತಾ ಅವ್ರು ನೋಡಿದ್ರೆ ನರಸಿಂಹದೇವ್ರನ್ನ ನೋಡ್ದಂಗೆ ಹತ್ತಿತ್ತು ಅಂತ ಹಳಬರ ನೋಡ್ತಾರೆ ಅಂತ ದೇವರು ಅಲ್ಲಿಂದ ಬಂದು ದರ್ಶನ ಮಾಡೋಕ್ಕೊಂದು ಸೇವೆ ಮಾಡೋಕ್ಕೊಂದು ಅವಕಾಶ ಕೊಟ್ಟಿದ್ದಾನೆ. ಪರಮಾತ್ಮ ಯಾರಿಗೆ ಸೇವೆ ಮಾಡಬೇಕು, ಯಾರಿಗೆ ದರ್ಶನ ಮಾಡಿಸ್ಬೇಕು ಅಂತಕ್ಕಂಥದ್ದು ಅವನು ಪ್ರೇರಣೆ ಮಾಡಿದ್ರೆ ಮಾತ್ರ ಆಗುತ್ತೆ. ನಾವು ಭಗವಂತದಿಂದ ಯಾವುದೇ ಕಾರಣಕ್ಕೂ ಆಗೋದಿಲ್ಲ. ಆ ಒಂದು ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದೀರಾ. ಎಲ್ಲರ ಆಶೀರ್ವಾದದಿಂದ, ನಿಮ್ಮ ಆಶೀರ್ವಾದ ನಮಗೂ ಒಳ್ಳೇದಾಗಲಿ, ದೇವಸ್ಥಾನಕ್ಕೂ ಒಳ್ಳೇದಾಗಲಿ, ನಮ್ಮ ಭಟ್ರಿಗೂ ಒಳ್ಳೇದಾಗಲಿ ಅಂತ ನಾವು ಎಲ್ಲರಲ್ಲೂ ಬೇಡ್ಕೊಳ್ಳೋಣ. ಅನಂತ ಧನ್ಯವಾದಗಳು ನಮಗೆ ಭಟ್ರೆ. ನಿಮ್ಮ ಮುಖಾಂತರ ಕೂಡ ಎಲ್ಲ ಕಡೆ ಹಾಗೆ ಹೆಚ್ಚು ಜನ, ಯಾಕೆಂದ್ರೆ ಎದ್ದು ಒಂದು ಕಾಲದಲ್ಲಿ ಬೆಂಕಿ ಪುರ ಆಗಿದ್ದು ಜನಗಳಿಗೆ ದೇವರೇ ಗೊತ್ತಿರಲಿಲ್ಲ. ಇವತ್ತು ಎಲ್ಲ ಕಡೆ ಪ್ರಚಾರ ಆಗಿದೆ. ಹಾಗೆ ಮತ್ತೆ ಮತ್ತೆ ಇಲ್ಲಿ ಒಂದು ವಿಶೇಷ ಇದೆ. ಅಮ್ಮನವರು ಅಮೃತ ಕಲಶ ಹಿಡ್ಕೊಂಡಿದ್ದಾರೆ. ಇದೇ ರೀತಿ ಇರ್ತಕ್ಕಂಥ ವಿಗ್ರಹ ದುದ್ದಾದಲ್ಲಿ ಇದೆ. ಅಲ್ಲಿ ಹೋದ್ರೆ ಭಟ್ರು ಹೇಳ್ತಾರೆ, ಭದ್ರಾವತಿಲಿ ಹೋಗಿ ನಮ್ಮಲ್ಲಿ ಭದ್ರಾವತಿಯಲ್ಲಿ ಎರಡೇ ಕಡೆ ಅಮೃತ ಕಲಶ ಹಿಡ್ಕೊಂಡಿರೋದು ಅಮ್ಮನವರು, ಇನ್ನೆಲ್ಲೂ ನರಸಿಂಹದೇವರು ಲಕ್ಷ್ಮೀದೇವರು. ಇಲ್ಲಿ ನೋಡಿ ನಿಮಗೆ ಬೇರೆ ಕಡೆ ಲಕ್ಷ್ಮೀ ನರಸಿಂಹದೇವ್ರನ್ನ ಲಕ್ಷ್ಮೀನ ತೀರ ದರ್ಶನ ಮಾಡ್ಬೋದು. ಇಲ್ಲಿ ಒಂದು ಫೇಸ್ ಮಾತ್ರ ದೇವ್ರನ್ನ ಕಾಣುತ್ತೆ. ಅದು ಭಾಳ ಮುಖ್ಯವಾಗಿ ಇರುವಂಥದ್ದು. ರಥೋತ್ಸವಗಳ ಈ ಹಬ್ಬದಲ್ಲಿ ನಡೆಯುತ್ತೆ. ಎಲ್ಲ ಭಕ್ತಾದಿಗಳು ಸೇರಿ ಹೊರಗಡೆ ಭಕ್ತಾದಿಗಳು ಸೇರ್ತಾರೆ. ಅನ್ನದಾನ ಇದೆಲ್ಲ ಭಾಳ ಚೆನ್ನಾಗಿ ಆಗುತ್ತೆ. ಇದಷ್ಟು ಎಲ್ರಿಗೂ ದರ್ಶನ ಕೊಡಲಿ, ದೇವರಿಗೆ ಒಳ್ಳೇದು ಮಾಡಲಿ ಅಂತ ನೀವು ಬಂದು ನಮ್ಮನ್ನು ಸಂದರ್ಶನ ಮಾಡಿದ್ದಕ್ಕಂಥ ನಿಮಗೂ ಕೂಡ ಧನ್ಯವಾದಗಳಾಗಿ ದೇವರು ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತಂತ ನಿಮಗೆ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ.